1 ಸ್ಪೂನ್ ಎಣ್ಣೆ ಇಲ್ಲದ ಹಾಗೆ ಮಸಾಲ ರೈಸ್ ಚಿತ್ರಾನ್ನ ಹೇಗೆ ಮಾಡೋದಂತ ಇವತ್ತಿನ ರೆಸಿಪಿಯಲ್ಲಿ ನಾನು ಹೇಳಿಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಹಾಯ್ ಫ್ರೆಂಡ್ಸ್, ನಾನು ಅಂಜಲಿ. ವೆಲ್ಕಮ್ ಟು ಅಂಜಲಿ ರೆಡ್ಡಿ ಬ್ಲಾಗ್. ಇವಾಗ ಮಾಡೋ ವಿಧಾನ, ಒಂದು ಕಡಾಯಿ ತೊಗೊಂಡಿದ್ದೀನಿ. ಕಡಾಯಿ ಗರಮ್ ಆಗಿದೆ ನೋಡಿ. ಕಡಾಯಿ ಗರಮ್ ಆದಮೇಲೆ ಅದರಲ್ಲಿ 1 ಸ್ಪೂನು ಜೀರಿಗೆ, 1 ಸ್ಪೂನು ಸಾಸಿವೆ ಹಾಕ್ಕೊಂಡು 1 ನಿಮಿಷ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಬೆಚ್ಚಗಾದಮೇಲೆ 1 ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ನೀರಿರುತ್ತೆ, ನೀರಿರೋ ತನಕ ಸ್ವಲ್ಪ ಸಿಡಿಯುತ್ತೆ. ಅದು ಆದಮೇಲೆ ನೀರೆಲ್ಲ ಕಮ್ಮಿ ಆದಮೇಲೆ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು ನೋಡಿ. ಇವಾಗ ಚೆನ್ನಾಗಿ 2 ನಿಮಿಷ ಆದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಮತ್ತೆ ನಾನು 1 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ, ಅದು ಹಾಕೋತಾ ಇದ್ದೀನಿ ನೋಡಿ. ಹಾಕ್ಕೊಂಡು ಮತ್ತೆ ಸ್ವಲ್ಪ ಉಪ್ಪು ಹಾಕೋಬೇಕು. ಟೊಮೆಟೊ ಜಲ್ದಿ ಬೇಯುತ್ತೆ ಅಂತ ಸ್ವಲ್ಪ ಉಪ್ಪು ಹಾಕೋಬೇಕು ನೋಡಿ. ಉಪ್ಪು ಹಾಕ್ಕೊಂಡು ಮತ್ತೆ ಕೈ ಆಡಿಸ್ಕೋತಾ ನೋಡಿ. ಇವಾಗ ಒಂದು 4 ನಿಮಿಷ ಆಗಿದೆ. 4 ನಿಮಿಷ ಆದಮೇಲೆ ಟೊಮೆಟೊ ಈರುಳ್ಳಿ ಚೆನ್ನಾಗಿ ಬೆಂದಿದೆ ನೋಡಿ. ಬೆಂದ ಮೇಲೆ ಇವಾಗ 1 ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ದೀನಿ, ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದು ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ತನಕ ಕಲಿಸ್ಬೇಕು ನೋಡಿ. ಒಂದು 5 ನಿಮಿಷ ಆಗುತ್ತೆ. 5 ನಿಮಿಷ ಆದರೆ ಚೆನ್ನಾಗಿ ಎಲ್ಲ ತರಕಾರಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ಆದಮೇಲೆ ಇವಾಗ 1 ಗ್ಲಾಸು, ಚಿಕ್ಕ ಗ್ಲಾಸಿಂದ 1 ಗ್ಲಾಸು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಇವಾಗ ಚೆನ್ನಾಗಿ ಕಲಸಿ 1-2 ನಿಮಿಷ ಒಂದು ಮುಚ್ಚಳ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿಟ್ಟು 2 ನಿಮಿಷ ಕುದಿಯಲು ಬಿಡೋಣ. ಈ ಕಡೆ ನೋಡಿ, ನಾನು ಅಕ್ಕಿ ತೊಗೊಂಡಿದ್ದೀನಿ. 1 ಬಟ್ಟಲು ಅಕ್ಕಿ ತೊಗೊಂಡಿದ್ದೀನಿ. 1 ಬಟ್ಟಲು ಅಕ್ಕಿಗೆ ನಾನು ಅರ್ಧ ಬಟ್ಟಲಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ. ಯಾವುದೇ ಬೇಳೆ ವಾರದಲ್ಲಿ 1-2 ಸರಿನಾದರೂ ಬೇಳೆ ಹಾಕಿ ಅನ್ನ ಮಾಡಿಕೊಂಡು ಊಟ ಮಾಡಬೇಕು. ಮಕ್ಕಳಿಗೂ ಕೊಡಬೇಕು, ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೂ ತುಂಬ ಒಳ್ಳೆಯದು ನೋಡಿ. ಇವಾಗ 2-3 ಸರಿ ಚೆನ್ನಾಗಿ ತೊಳಿಬೇಕು. ಇವಾಗ ಅಕ್ಕಿ ಎಲ್ಲ ತೊಳ್ಕೊಂಡಿದ್ದೀನಿ ನೋಡಿ. ಅಕ್ಕಿ ತೊಳೆದ ಮೇಲೆ ಇವಾಗ ಬನ್ನಿ ತರಕಾರಿ ಎಲ್ಲ ಬೆಂದಿದೆ ಅಂತ ನೋಡೋಣ. ನೋಡಿ, ಚೆನ್ನಾಗಿ ಎಲ್ಲ ಬೆಂದಿದೆ, ಚೆನ್ನಾಗಿ ಸಾಫ್ಟ್ ಆಗಿದೆ ನೋಡಿ. ಸಾಫ್ಟ್ ಆದಮೇಲೆ ಇವಾಗ ಒಂದು ಸ್ವಲ್ಪ ಹೊತ್ತು ಕಲಿಸ್ಕೊಂಡು ನೋಡಿ. ಕಲಸಿದಾದ್ಮೇಲೆ ಅದಕ್ಕೆ ನಾವು ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕ್ಕೋಬೇಕು. ಅಕ್ಕಿ ಹಾಕ್ಕೊಂಡು ಮತ್ತು ಎಲ್ಲ ತರಕಾರಿ ಒಳಗಡೆ ಅಕ್ಕಿ ಎಲ್ಲ ಕಲಿಬೇಕಲ್ಲ, ಅದಕ್ಕೆ ಚೆನ್ನಾಗಿ ಇವಾಗ ಕಲಿಸ್ಬೇಕು ನೋಡಿ. ಕಲಿಸ್ಕೊತಾ ಇದ್ದೀನಿ. ಕಲಸಿದಾದ್ಮೇಲೆ ಇವಾಗ 1 ಸ್ಪೂನು ಅರಿಶಿನ ಹಾಕ್ಕೊಂಡಿದ್ದೀನಿ. ಮತ್ತು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ನೋಡಿ. 2 ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮತ್ತೆ ಎಲ್ಲ 2 ನಿಮಿಷ ಚೆನ್ನಾಗಿ ಕಲಿಸ್ಬೇಕು ನೋಡಿ. ಎಲ್ಲ ಅರಿಶಿಣ ಮತ್ತು ಖಾರ ಎಲ್ಲ ಚೆನ್ನಾಗಿ ಕಲಿಬೇಕು. 1-2 ನಿಮಿಷ ಚೆನ್ನಾಗಿ ಕಲಿಸಿದ್ಮೇಲೆ ಇವಾಗ ಈ ಥರ ಆಗಿದೆ ನೋಡಿ. ಇವಾಗ ನಮಗೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರು ಹಾಕೋಬೇಕು. ನಾನು 1 ಕಪ್ ಅಕ್ಕಿಗೆ 2.5 ಗ್ಲಾಸ್ ನೀರು ಹಾಕಿದ್ದೀನಿ ನೋಡಿ. ಮತ್ತು ಬೇಳೆನೂ ಹಾಕಿದ್ದೀವಲ್ಲ, ಅದಕ್ಕೆ 2.5 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಇವಾಗ ಚೆನ್ನಾಗಿ ಕಲಿಸ್ಬೇಕು. ಕಲಸಿದಾದ್ಮೇಲೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೋತಾ ಇದ್ದೀನಿ. ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ನಿಂಬೆಹಣ್ಣು ಹಿಂಡ್ಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಹಾಕ್ಕೊಂಡು ಇವಾಗ ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಿಸಿದ್ರೆ ಇವಾಗ ನೋಡಿ, ಇವಾಗ ಒಂದು ಪ್ಲೇಟ್ ಮುಚ್ಚಿ ಕುದಿಯಲು ಬಿಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳೋಣ. ಇವಾಗ ನೋಡಿ, ಒಂದು 10 ನಿಮಿಷ ಆಗಿದೆ. ಚೆನ್ನಾಗಿ ಕುದೀತಾ ಇದೆ ನೋಡಿ ಫ್ರೆಂಡ್ಸ್. ವಾವ್, ನಾನು ಕುಕ್ಕರಲ್ಲಿ ಕುದಿಸ್ತಾ ಇಲ್ಲ, ಪಾತ್ರೆಯಲ್ಲೇ ಕುದಿಸ್ಕೋತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕುದೀತಾ ಇದೆ, ತುಂಬ ಚೆನ್ನಾಗಾಗುತ್ತೆ. ಇವಾಗ ನೋಡಿ, ಮತ್ತೆ ಒಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಬಿಟ್ಟರೆ ರೆಡಿಯಾಗಿದೆ ನೋಡಿ. ನೋಡಿ, ವಾವ್, ಸೂಪರ್ ಆಗಿದೆ. ಸುಗಂಧ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಬನ್ನಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗೆ ಆಗಿದೆ ಅಂತ. ಜೀರೋ ಆಯಿಲ್, ಒಂದು ಸ್ವಲ್ಪನೂ ಎಣ್ಣೆ ಹಾಕಲ್ದಂಗೆ ನಾನು ಇವತ್ತು ರೈಸ್ ಮಾಡಿದ್ದೀನಿ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ.
ಫೈನಲ್ ರಿಸಲ್ಟ್ ಹೀಗಿದೆ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಮೇಲ್ಗಡೆ ಸ್ವಲ್ಪ ಒಂದು ಆಮ್ಲೆಟ್ ಹಾಕ್ಕೊಂಡಿದ್ದೆ, ನಾನು ಆಮ್ಲೆಟ್ ಇಟ್ಟಿದ್ದೀನಿ ನೋಡಿ. ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗೆ ಆಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ನೋಡೋಕ್ಕೆ ಮಾತ್ರ ಸೂಪರಾಗಿ ಕಾಣ್ತಾ ಇದೆ, ಹಾಗೆ ಟೇಸ್ಟ್ನು ಸೂಪರಾಗಿತ್ತು ಫ್ರೆಂಡ್ಸ್. ಒಂದು ಸರಿ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ನನ್ನ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ. ಥ್ಯಾಂಕ್ ಯು.